ಮಧುಮೇಹಿಗಳ ದೇಹದಲ್ಲಿ ಗ್ಲೂಕೋಸ್ ಅಂಶವು ಎನರ್ಜಿ ರೂಪದಲ್ಲಿ ಬದಲಾವಣೆ ಕಾಣದು. ಹಾಗಾಗಿ ಮಧುಮೇಹಿಗಳು ಅಧಿಕ ಹಸಿವಿನ ಸಂವೇದನೆಯನ್ನ ಅನುಭವಿಸುತ್ತಾರೆ. ಇನ್ಸುಲಿನ್ ಎನ್ನುವ ಹಾರ್ಮೋನ್ ಗ್ಲೂಕೋಸ್ ಅಂಶವನ್ನ ಜೀವಕೋಶಗಳಿಗೆ ಎನರ್ಜಿಯಾಗಿ ಪರಿವರ್ತನೆ ಮಾಡುವ ಕೆಲಸ ನಿರ್ವಹಿಸುತ್ತದೆ. ಮಧುಮೇಹಿಗಳಿಗೆ ಇನ್ಸುಲಿನ್ ಕೊರತೆ ಉಂಟಾಗುವುದರಿಂದ ಆಹಾರದ ಸೇವನೆ ಹಾಗೂ ಅದರ ನಿಯಂತ್ರಣದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಇಲ್ಲವಾದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುವುದು. ತಜ್ಞರು ಹೇಳುವ ಪ್ರಕಾರ ಮಧುಮೇಹಿಗಳು ರಾತ್ರಿಯ ಊಟವನ್ನ ಸೂಕ್ತ ಸಮಯದಲ್ಲಿ ಮಾಡಬೇಕು. ಅಂದರೆ 7:30 ರಿಂದ 9 ಗಂಟೆಯ ಒಳಗೆ ಊಟ ಮುಗಿಸಬೇಕು. ತಡರಾತ್ರಿ ಊಟ ಮಾಡಿದರೆ ಸೇವಿಸಿದ ಆಹಾರದಿಂದ ನಿದ್ರಾ ಅವಧಿಯಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಬಿಡುಗಡೆ ಆಗುವುದು, ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚುವುದು, ಅಜೀರ್ಣತೆ ಮತ್ತು ಆಮ್ಲೀಯತೆ ಹೆಚ್ಚುವುದು. ಇದರಿಂದ ನಿದ್ರಾಹೀನತೆ ಉಂಟಾಗುವ ಸಾಧ್ಯತೆಯೂ ಇರುತ್ತದೆ. ಹಾಗಾಗಿ ಯಾರೆಲ್ಲ ಮಧುಮೇಹದ ಸಮಸ್ಯೆಯನ್ನ ಅನುಭವಿಸುತ್ತಿದ್ದೀರಿ ಅಂತವರು ಇಂದಿನಿಂದಲೇ ಸೂಕ್ತ ಸಮಯದಲ್ಲಿ ಊಟ ಮಾಡುವುದನ್ನ ಮರೆಯದಿರಿ.